ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ವಿಶೇಷ ಅಂತ ಅನ್ನೋದಕ್ಕಿಂತ ಮುಂಚೆ ಮೊನ್ನೆ ಅಂತೂ ಸಂಡಿಗೆ ಎಷ್ಟು ಮಂದಿ ಮಾಡಿದ್ರಿ. ಸಂಡಿಗೆ ಅಂತೂ ಸೂಪರ್ ಆಗಿ ಆಗ್ಯಾವ. ನವಣಕ್ಕಿ ಸಂಡಿಗೆ ಮಾಡ್ರಿ ನೀವು ಕೂಡ, ಯಾಕಂದ್ರೆ ಬಹಳ ಮಸ್ತ್ ಆಗ್ಯಾವ. ಟೇಸ್ಟ್ ಅಂದ್ರೆ ಅಷ್ಟು ಸೂಪರ್ ಅದ ಟೇಸ್ಟು. ನಮ್ಮನೆ ಒಳಗಂತೂ ದಿನ ಎರಡೆರಡರೇ ಕರೆದಿರ್ತೀವಿ. ಅಂದರೆ ಎರಡೆರಡ್ರೆ ಅಂದ್ರೇನು, ಒಬ್ಬೊಬ್ಬರಿಗೆ ಎರಡೆರಡರೇ ಕರೆದಿರ್ತೀವಿ. ಅಷ್ಟು ಮಸ್ತಾಗ್ಯಾವ. ಈಗ ಸಿಂಪಲ್ ಆದ ರಂಗೋಲಿ, ಸಿಂಪಲ್ ಆದ ಅಡುಗೆ, ಹಾಗೆ ಸಿಂಪಲ್ ಆದ ರಂಗೋಲಿ ಜೊತೆಗೆ ಒಂದು ಮನಸ್ಸಿಗೆ ಖುಷಿಯನ್ನು ಕೊಡುವಂತಹ ಮುಂಜಾನೆಯ ಮಾತು. ಬಯಸಿದ್ದೆಲ್ಲವೂ ಸಿಗಲಾರದು ಇಲ್ಲಿ, ಇದು ಬದುಕಿನ ಸೂತ್ರ. ಬಯಸಿದ್ದೆಲ್ಲವೂ ಸಿಗಲಾರದು ಇಲ್ಲಿ, ಇದು ಬದುಕಿನ ಸೂತ್ರ. ಸಿಕ್ಕಿದ್ದೆಲ್ಲವೂ ಸದಾ ಉಳಿಯಲಾರವು, ಇಲ್ಲಿರುವುದು ವಿಧಿಯ ಪಾತ್ರ. ಅವನಿಚ್ಛೆಯಷ್ಟೇ ಉಳಿದು ಅವ ಕೊಟ್ಟಷ್ಟೇ ಪಡೆದು ಸಾಗಬೇಕು ಬದುಕು. ನಾವಿಲ್ಲಿ ನೆಪ ಮಾತ್ರ. ಜೊತೆಗಾರ ನೋಡೋಕೆ ಸುಂದರವಾಗಿರಲಿ ಇಲ್ಲದೇ ಇರಲಿ, ಆದರೆ ಮನಸ್ಸಿನಿಂದ ಒಳ್ಳೆಯವನಾದರೆ ಸಾಕು ಉತ್ತಮ ಜೀವನಕ್ಕೆ. ಪ್ರಪಂಚದಲ್ಲಿ ಕಣ್ಣೀರ ಹನಿಗಿಂತ ಬೆವರಿನ ಹನಿ ಶ್ರೇಷ್ಠ. ಕಣ್ಣೀರು ಬರುವ ಹಾಗೆ ನಟಿಸಬಹುದು, ಆದರೆ ಬೆವರು ಹನಿ ಬರುವ ಹಾಗೆ ನಟಿಸಲಾಗುವುದಿಲ್ಲ. ಎಷ್ಟು ಚಂದ ಅದ ನೋಡ್ರಿ. ಸಂಪಾದನೆ ಎಂದರೆ ಬರೇ ಹಣ ಮಾತ್ರ ಗಳಿಸುವುದಲ್ಲ, ಅನುಭವ, ಸಂಬಂಧ, ಗೌರವ, ಪ್ರೀತಿ ಅವುಗಳನ್ನೂ ಕೂಡ ನಾವು ಇಟ್ಕೊಂಡು ಗಳಿಕೆ ಮಾಡಬೇಕು. ಎಷ್ಟು ಅರ್ಥಪೂರ್ಣ, ಎಷ್ಟು ಚಂದ. ನನಗಂತೂ ಭಾಳ ಅಂದರೆ ಭಾಳ ಇಷ್ಟ. ಅದು ಒಂದು 2-3 ಥಾಟ್ಸ್ ಇದ್ದು, ಅವಷ್ಟು ಸೇರಿದ್ದು. ಹಾಗಾಗಿ ನಾನು ಅಷ್ಟೂ ನಿಮ್ಮ ಮುಂದೆ ಹೇಳಿದೆ. ನೋಡ್ರಿ ಇವತ್ತಿನ ರಂಗೋಲಿ ಹೆಂಗಾಗ್ಯದ. ಭಾಳ ಸಿಂಪಲ್ಲಾಗಿ ಆಗ್ಯದ. ಅದರೊಳಗೆ ಒಂಚೂರು ಚೇಂಜಸ್ ಮಾಡಿರ್ತೀನಿ. ನಿಮಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಅದ್ರಾಗ ಈಗ ಬ್ಯಾಸ್ಗಿ ಸ್ಟಾರ್ಟ್ ಆಗ್ಯದ. ಇನ್ನೂ 4ಕ್ಕೆ 10 ನಿಮಿಷ 15 ನಿಮಿಷ ಇರ್ತದೆ, ಎಚ್ಚರಾಗ್ಬಿಡ್ತದ್ರಿ. ಅಷ್ಟು ಲಘುನೇ ಎದ್ದು ಬಿಡ್ತೀವಿ. ಆದ್ರೆ ಅಷ್ಟು ಲಘು ಎದ್ದೇವೆ ಅಂತ ತಿಳ್ಕೊಂಡು ಅವಾಗೆ 4ಕ್ಕೇನು ರಂಗೋಲಿ ಹಾಕ್ಲಿಕ್ಕತ್ತಿಲ್ರಿ. ಯಾಕಂದ್ರೆ ಭಯಾನು, ಹೊರಗಡೆ ಎಲ್ಲಿ ಕಳ್ಳರು ಬರ್ತಾರೋ ಅಂಥೇಳಿ. ಹಾಗಾಗಿ ರಂಗೋಲಿ ಹಾಕೋದು ಮಾತ್ರ 5 ಗಂಟೆ ನಂತರನೇ. ಮನೆಯಿಂದ ಹೊರಗೆ ಬರೋದೇ 5 ಗಂಟೆಗೆ. ಮುಂದೆ ಕಸ ಥಳಿ ರಂಗೋಲಿ ಅಂತಂದ್ರೆ 5:30 ತನಕ ಆಗ್ತದೆ ನೋಡ್ರಿ. ಮತ್ತು ಇನ್ನೂ ಒಂದು ಕಿವಿ ಮಾತನ್ನು ಹೇಳಿದ್ದೆ, ವಾಕಿಂಗ್ ಸ್ಟಾರ್ಟ್ ಮಾಡೋಣ ಇನ್ನಂಥೇಳಿ ಬೆಳಗ್ಗೆ. ಯಾಕಂದರೆ ಎದ್ದೇಳೋದು ಲಘು ಆಗ್ತದೆ. ಇನ್ನು ಒಂಚೂರು ಯೋಗ, ವಾಕಿಂಗ್ ಇವನ್ನೇನರ ಸ್ಟಾರ್ಟ್ ಮಾಡಬೇಕಾದ್ರೆ ಭಾಳ ಒಂದು ಉಪಯುಕ್ತವಾದ ತಿಂಗಳು ಅಂತ ಏನು ಹೇಳ್ತೀವಿ ಈ ಮಾರ್ಚ್, ಏಪ್ರಿಲ್, ಮೇನೇ ನೋಡ್ರಿ. ನಮ್ಮ ಫ್ಯಾಮಿಲಿಯರ್ಸಿಗೆಲ್ಲ ಇನ್ನೊಂದು ಹೇಳಬೇಕು ಒಂದು ಮಾತು. ಅವರಿಗೆ ಅಡುಗೆ ಇರಬೇಕು, ರಂಗೋಲಿ ಇರಬೇಕು. ಬರೀ ನಾವು ನಿಂತು ವಿಶ್ ಮಾಡ್ತೀವಿ ಮತ್ತು ಮಹಿಳಾ ದಿನಾಚರಣೆ ಬಗ್ಗೆ ಹೇಳ್ತೀವಿ ಅಂದ್ರೆ ಭಾಳ ಮಂದಿ ಇಷ್ಟಪಡೋದಿಲ್ಲ ಅಂತ ಅನಿಸ್ಯದ. ಯಾಕಂದರೆ ಎವ್ರಿ ಇಯರ್ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗಿಂದ ನೋಡ್ತೀನಿ. ವಿಡಿಯೋನ ಇಂಥ ಬರೀ ಮಾತಾಡಿ ಏನು ನನಗೆ ಅನಿಸಿದ್ದನ್ನು ಹೇಳಿಬಿಟ್ಟಿರ್ತೀನಿ. ಆ ವಿಡಿಯೋ ಅಷ್ಟು ಓಡಂಗೆ ಇಲ್ಲ ನೋಡ್ರಿ. ಯಾರೂ ನೋಡೋದೇ ಇಲ್ಲೇನೋ ಅನಿಸಿದೆ. ಯಾಕಂದ್ರೆ ಏನು ಭಾಷಣ ಕೇಳೋದು ಅಂತ ಅಂತಿರೋ ಏನೋ ಗೊತ್ತಿಲ್ಲ. ಯಾಕಂದರೆ ಎವ್ರಿ ಇಯರ್ ನಾ ಈಗ ಏನಿಲ್ಲ ಅಂದರೂ 3 ವಿಡಿಯೋಸ್ ಅದವು ಮಹಿಳಾ ದಿನಾಚರಣೆ ಬಗ್ಗೆ ಹೇಳಿದ್ದು. ಅದನ್ನು ಯಾರೂ ಅಷ್ಟೊಂದು ಭಾಳ ಅಂದ್ರೆ ಒಂದು 4000 ಮಂದಿ ನೋಡ್ಬೇಕಂದ್ರೆ ಸಾಕಾಗಿ ಹೋಗ್ತದೆ. ಅವರು ಹೆಂಗೆ ನೋಡ್ತಾರೋ ಗೊತ್ತಿಲ್ಲ, ಇಷ್ಟಪಟ್ಟು ನೋಡ್ತಾರೋ ಕಷ್ಟಪಟ್ಟು ನೋಡ್ತಾರೋ. ಯಾಕಂದ್ರೆ ಆದರೆ ವಿಶ್ ಮಾತ್ರ ಎಲ್ಲರೂ ಮಾಡ್ತೀರಿ, ಅದು ಭಾಳ ಖುಷಿ ಅನ್ನಿಸ್ತದೆ. ಎಲ್ರಿಗೂ ಬರೀ ಅಡಿಗೆ ಇವೆಲ್ಲವೂ ಇಷ್ಟಪಡ್ತೀರಿ ಅಂತ ಅನಿಸ್ತದೆ. ಆ್ಯಕ್ಚುಲಿ ಅವತ್ತು ಸಾಯಂಕಾಲದವರೆಗೂ ನನಗೆ ವಿಡಿಯೋನೇ ಮಾಡ್ಲಿಕ್ಕೆ ಆಗಿರಲಿಲ್ಲ ರೀ. ಆದರೂ ಅನ್ನಿಸ್ತು. ಮತ್ತು ಮೇನ್ ಮಹಿಳೆಯರದ್ದೇ ಅದ. ಅವತ್ತು ಅದು ವಿಡಿಯೋದಲ್ಲಿ ನಾನು ಹೇಳಿದೆ, ಏನಾದರೂ ನನಗನ್ನಿಸಿದ್ದನ್ನು ಹೇಳಬೇಕು, ನಮ್ಮ ಲೈಫ್ ಸ್ಟೈಲ್ನಾಗಿ ಇಂಪ್ಲಿಮೆಂಟ್ ಮಾಡಿಕೊಳ್ಳು ಅಂಥವು ಹೇಳಬೇಕು ಅಂತ ತಿಳ್ಕೊಂಡು ನನಗನ್ನಿಸಿದ್ದನ್ನು ಹೇಳಿನಿ. ನೋಡ್ರಿ ಇಲ್ಲಿ ನೋಡ್ಲಿಕ್ಕತ್ತದ್ದು ಮೊಳಕೆ ಕಾಳು, ಮೊಳಕೆ ಒಡಿಸಿದ್ದು ಹೆಸರು ಕಾಳು. ಮತ್ತು ಅದರೊಳಗೂ
ಮೊಳಕೆ ಬಂದದ್ದು ಹೆಸರು ಕಾಳೇ ಶ್ರೇಷ್ಠ. ಅದರೊಳಗೂ ಮೊಳಕೆ ಬಂದದ್ದು ಮತ್ತು ಮೊಳಕೆ ಬಂದಿದ್ದು ಮೂಕುಣಿ ಕಾಳು ಆಗ್ಬೋದು, ಮೆಂತೆ ಆಗ್ಬೋದು, ಹುರುಳಿ ಕಾಳು ಆಗ್ಬೋದು. ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಚಲೋ ರೀ. ದಿನನಿತ್ಯ ನಾವು ಒಂದು 2 ಮುಷ್ಟಿ ಆದರೂ ಮೊಳಕೆ ಬಂದದ್ದು ಕಾಳುಗಳನ್ನು ತಿನ್ನಬೇಕು. ಆರೋಗ್ಯ, ಯಾಕಂದ್ರೆ ಪ್ರೋಟೀನ್ ಭಾಳ ಅವಶ್ಯಕ ರೀ ನಮ್ಮ ಬಾಡಿಗೆ. ಪ್ರೋಟೀನ್ ಅಂದರೆ ಈಗ ಒಟ್ಟು ನಾವು ಪ್ರೋಟೀನ್ ತಿನ್ನಂಗೆ ಇಲ್ಲರಿ ಜಾಸ್ತಿ. ಅದಕ್ಕೆ ಪ್ರೋಟೀನ್ ಭಾಳ ಅಂದ್ರೆ ಭಾಳ ಅವಶ್ಯಕತೆ ಅದ. ಅದ್ರ ಸಲುವಾಗಿ ನೀವು ಕೂಡ ಇದನ್ನು ನಿಮ್ಮ ಲೈಫ್ ಸ್ಟೈಲ್ ಒಳಗೆ ಆ್ಯಡ್ ಮಾಡ್ಕೋರಿ ಅಂಥೇಳಿ ಒಂದು ನನ್ನ ಕಡೆಯಿಂದ ಒಂದು ಮೆಸೇಜ್. ಅದಕ್ಕೆ ಇವನ್ನ ಹಂಗೆ ತಿಂತೀವ್ರೆ ನಾವು. ಇದ್ರೊಳಗೆ ಭಾಳ ಅಂದ್ರೆ ನೋಡ್ರಿ, ದಾಳಂಬ್ರಿ ಕಾಳುಗಳನ್ನು ಮಿಕ್ಸ್ ಮಾಡಿರ್ತೀವಿ. 1-2 ಹಣ್ಣುಗಳನ್ನು ಕಾಳುಗಳನ್ನು ಮಿಕ್ಸ್ ಮಾಡಿ ತಿಂತೀವಿ ನೋಡ್ರಿ. ಈಗ ಅಡುಗೆ ಸ್ಟಾರ್ಟ್ ಮಾಡೋಣ್ರಿ. ಎಲ್ಲದಕ್ಕಿಂತ ಮೊದಲು ಅಡುಗೆ ಸಿಂಪಲ್ ಆದ ಅಡುಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡೋಣ. ನೋಡ್ರಿ, ನಾನು ನುಚ್ಚು ಮಾಡ್ಲಿಕ್ಕತ್ತೀನಿ. ಜೋಳದ ನುಚ್ಚು ರೀ. ಮತ್ತು ಈ ಬ್ಯಾಸಗಿಗೆ ಹೇಳಿ ಮಾಡಿಸಿದ್ದು, ಆರೋಗ್ಯಕ್ಕೂ ಒಳ್ಳೆಯದು, ತಂಪು, ಭಾಳ ಅಂದ್ರೆ ಭಾಳ ಚಲೋ. ಅದಕ್ಕೆ ಶುಗರ್ ಇದ್ದವ್ರಿಗೇನ್ರಿ, BP ಇದ್ದವ್ರಿಗೇನ್ರಿ ಆರಾಮಾಗಿ ಇಷ್ಟು ಖರೇನೆ ಈ ನುಚ್ಚು ಜೋಡಿ ಮಜ್ಜಿಗೆ ಆಗ್ಬೋದು, ಹಾಲು ನುಚ್ಚು ತಿನ್ಬೋದು, ಹುಳಿ ಅಂದರೆ ಸಾಂಬಾರು ಎಲ್ಲನೂ. ಈಗ ನಾ ಇದ್ರ ಜೊತೆಗೆ ಏನು ಮಾಡ್ಲಿಕ್ಕತ್ತೀನಿ ಅಂತೀರೇನ್ರಿ, ತೊಗರಿಬೇಳೆ ಕುದಿಲಿಕ್ಕೆ ಇಡ್ಲಿಕ್ಕತ್ತೀನಿ. ಅದ್ರೊಳಗೆ ಏನೇನು ಹಾಕ್ತೀನಿ ಮತ್ತು ಪಲ್ಯ ಏನು ಮಾಡೀನಿ, ಡಿಫ್ರೆಂಟ್ ಆದ ಪಲ್ಯ. ನಮ್ಮ ಮನೆಯವ್ರಿಗಂತೂ ಭಾಳ ಇಷ್ಟ ಆಯಿತು ನೋಡ್ರಿ. ಈಗ ಮೊದಲು ಬೆಂಡೆಕಾಯಿ ಚೆಂದಾಗೆಲ್ಲ ತೊಳೆದು ಬೆಂಡೆಕಾಯಿ ಬರೀ ತಾಳಿಸಿ ತಕೋತೀನಿ. ಎಣ್ಣೆ ಒಳಗಲ್ರಿ ಅದು ತಾಳಿಸೋದಂದ್ರೆ ಅದರದ್ದು ಲೋಳೆ ಇರ್ತದಲ್ಲ, ಅದು ಹುಗಿಸ್ತೀನಿ ಅಷ್ಟೇ. ಎಣ್ಣೆ ಅದು ಏನೂ ಹಾಕಂಗಿಲ್ಲ ರೀ. ಹಾಗೆ ಒಂದು 5 ನಿಮಿಷದ ತನಕ ಬಿಸಿ ಮಾಡಿ ತಕ್ಕೊಂಡ್ಬಿಡ್ತೀನಿ. ಆಮೇಲೆ ಟೊಮೆಟೊ ಹಣ್ಣು, ಆಮೇಲೆ ಉಳ್ಳಾಗಡ್ಡಿ ನಿಮಗೆ ಬೇಕಂದ್ರೆ ಹಾಕ್ಬೋದು, ಬ್ಯಾಡ್ ಅಂದ್ರೆ ಬಿಡ್ಬೋದು ರೀ, ಸ್ಕಿಪ್ ಮಾಡ್ಬೋದು. ಹಾಗೆ ನಾನು ಹುಳಿ ಒಳಗೆ ಏನು ಹಾಕ್ಲಿಕ್ತೀನಿ, ಪಾಲಕ್ 2 ಸೂಡು ಪಾಲಕ್ ಇದ್ದೂರೇ 2 ಸೂಡು ಪಾಲಕ್ ಹಾಕ್ಲಿಕ್ತೀನಿ. ಮತ್ತು ಪಾಲಕ್ ಜೋಡಿ ಟೊಮೆಟೊ ಹಣ್ಣು ಏನು ಕೂಡ್ಸಂಗಿಲ್ಲ, ಇದನ್ನು ಬೇರೆ ಪಲ್ಯ ಮಾಡ್ಲಿಕ್ಕತ್ತೀನಿ ನಾನು. ಹಾಗೆ ಎಲ್ಲ ಪಲ್ಯ ಕೂಡಿಸಿ ಒಮ್ಮೆ ಇಟ್ಕೊಂಡೀನಿ. ತೊಳೆದು ಚೆಂದಾಗಿ ಹೆಚ್ಚಿ ಇಟ್ಕೋತೀನಿ. ರೆಡಿ ಮಾಡಿ. ಈ ಬೆಂಡೆಕಾಯಿ ಒಳಗೆ ಒಂದಿಷ್ಟು ಹಸಿಮೆಣಸಿನ್ಕಾಯಿ, ಒಂದು 4-5 ಹಸಿಮೆಣಸಿನ್ಕಾಯಿ ಚೆಂದಾಗಿ ಉದ್ದುದ್ದ ಹೆಚ್ಚಿ ಅದರೊಳಗೆ ಹಾಕಿ ಬೆಂಡೆಕಾಯಿ ಜೊತೆನೇ ಹಾಕಿ ಬಿಸಿ ಮಾಡಿ ತಾಳಿಸಿ ತಕ್ಕೋತೀನಿ. ಖರೆ ಭಾಳ ಟೇಸ್ಟ್ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಈ ಪಲ್ಯ ನೋಡ್ರಿ. ನೀವು ಹಂಗನೂ ತಿನ್ಬೋದು, ಮತ್ತು ಚಪಾತಿ ಜೋಡಿ, ಭಕ್ರಿ ಜೋಡಿ, ಅನ್ನದ ಜೋಡಿ, ನುಚ್ಚಿನ ಜೋಡಿ, ಎಲ್ಲಾದ್ರ ಜೋಡಿ ಅಷ್ಟು ಮಸ್ತ್ ಆಗ್ತದೆ. ಒಲ್ಲೆಪ್ಪ ಅಂತಂದ್ರೆ ಮೊಸರು ಹಾಕ್ಕೊಂಡು ಹಂಗನೂ ತಿನ್ಬೋದು ನೋಡ್ರಿ, ಅಷ್ಟು ಟೇಸ್ಟ್ ಆಗ್ತದೆ. ಈಗೆಲ್ಲ ಬೆಂಡೆಕಾಯಿ ಚೆಂದಾಗಿ ಬಿಸಿ ಮಾಡಿ ತಕ್ಕೊಂಡೆ ಅಂತಂದ್ರೆ ನೆಕ್ಸ್ಟ್ ಟೊಮೆಟೊ ಹಣ್ಣು ಅದನ್ನೂ ಕೂಡ ಹಂಗೆ ಮಾಡ್ತೀನಿ. ಎಣ್ಣೆ ಹಾಕಂಗಿಲ್ರಿ, ಹಾಗೆ ಬಿಸಿ ಮಾಡಿ ತಕ್ಕೊಳ್ಳೋದು. ಹಂಗೆ ಅದ್ರೊಳಗೆ ಒಂದಿಷ್ಟು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೀನಿ. ಒಂಚೂರು ನಾನು ಫಾಸ್ಟ್ ತೋರಿಸ್ಲಿಕ್ಕತ್ತೀನಿ, ಬಟ್ ಆ್ಯಕ್ಚುಲಿ ಸ್ಲೋ ಮಾಡೀನಿ, ಇಷ್ಟು ಫಾಸ್ಟ್ ಮಾಡಿಲ್ಲ. ಮತ್ತು ಹಂಗೆ ಸ್ಲೋ ತೋರಿಸ್ಲಿಕ್ಕತ್ರ ಭಾಳ ಹೊತ್ತಾಗ್ಬಿಡ್ತದೆ. ಅದ್ರ ಸಲುವಾಗಿ ಒಂಚೂರು ವಿಡಿಯೋ ಓಡಿಸೀನಿ ನೋಡ್ರಿ. ಈಗೇನದ ಉಳ್ಳಾಗಡ್ಡಿನೂ ಹಂಗೆ ಕಟ್ ಮಾಡ್ಕೊಳಿತೀನಿ. ಉಳ್ಳಾಗಡ್ಡಿ ನೀವು ತಿನ್ನಲಾರ್ದವರು ಸ್ಕಿಪ್ ಮಾಡ್ಬೋದು. ನಾನು ಉಳ್ಳಾಗಡ್ಡಿನೂ ಈಗ ತಂಪು ಬೇಕು ಮಕ್ಕಳಿಗೆ ಆಯ್ತು, ಮನೆಯವ್ರಿಗೆ ಆಯ್ತು, ಇದ್ರೊಳಗೆ ಒಂದಿಷ್ಟು ಮೊಸರು ಹಾಕ್ಕೊಂಡು ತಿಂದುಬಿಟ್ರಂದ್ರೆ ಈ ಪಲ್ಯನೇ ಆಗ್ತದೆ, ಅಷ್ಟು ಸೂಪರಾಗಿ ಆಗ್ತದೆ. ನೀವು ಕೂಡ ಟ್ರೈ ಮಾಡಿ ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಈಗ ಇದನ್ನು ಒಂದು 15-20 ನಿಮಿಷ ನುಚ್ಚು ನಾನು ನೆನೆ ಇಟ್ಟಿದ್ದೆ. ನೀರು ತೆಗೆದೆ ಇನ್ನೊಂದಿಷ್ಟು ನೀರು ಹಾಕಿ ಕುದಿಲಿಕ್ಕೆ ಇಟ್ಬಿಡ್ತೀನಿ ನೋಡ್ರಿ. ಹಂಗೆ ಪಲ್ಯ ಹುಳಿ ಎಲ್ಲನೂ ಅಟ್ ಎ ಟೈಮ್ ರೆಡಿ ಆಗ್ತವೆ.
ತಾಳಿಸಿ ತಕ್ಕೊಂಡೆ. ಇನ್ನು ಒಗ್ಗರಣೆ ಹಾಕೋದು ಒಂದು ಕಡೆ, ಹುಳಿ ಮಾಡೋದು ಒಂದು ಕಡೆ, ಈ ಪಲ್ಯಗಳಿಗಿಂತ ತಾಳಿಸಿ ತಕ್ಕೊಂಡಿಲ್ರಿ ಅದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳಕತ್ತೀನಿ. ಇಲ್ಲಿ ನಾನು ಪಾಲಕ್ ಪಲ್ಯ ಹಾಕಿ ಹುಳಿ ಮಾಡ್ಲಿಕತ್ತೀನಿ. ಈ ಕಡೆ ಒಗ್ಗರಣೆ, ಎರಡಕ್ಕೂ ಎಣ್ಣೆ 2 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು, ಕರಿಬೇವು ಎಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡು ಇನ್ನೇನದ ಇದ್ರು ಈ ಕಡೆ ಸೈಡ್ ಪಾಲಕ್ ಪಲ್ಯ ಹಾಕಿ ತಾಳಿಸ್ತೀನಿ. ಮತ್ತು ಹೆಂಗೂ ತೊಗರಿಬೇಳೆ ಕುದಿಸಿ ತವಿ ಅಂತೂ ರೆಡಿ ಅದ, ಅದನ್ನು ಕೂಡ ಹಾಕ್ತೀನಿ. ಹಂಗೆ ಇಂಗೂ ಹಾಕಿದೆ, ಜೀರಿಗೆನೂ ಹಾಕಿದೆ, ಉಪ್ಪು ಹಾಕಿದೆ. ನುಚ್ಚು ಕುದಿಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. 2 ಕುದಿ ಕುದ್ಮೇಲೆ ಇಳಿಸ್ಬಿಡ್ತೀನಿ ನೋಡ್ರಿ. ಈಗ ಇಲ್ಲಿ ಒಂದು ಸೈಡ್ ಒಗ್ಗರಣೆ ಪಾಲಕ್ ಪಲ್ಯ, ಇನ್ನೊಂದು ಸೈಡ ಟೊಮೆಟೊ ಚೆಂದಾಗಿ ಒಗ್ಗರಣೆ ಒಳಗೆ ಹಾಕಿ ತಾಳಿಸ್ಲಿಕತ್ತೀನಿ. ಆಮೇಲೆ ಅಷ್ಟು ತಾಳಿಸಿದ ಮೇಲೆ ಅದ್ರ ಒಳಗೆ ಬೆಂಡೆಕಾಯಿ ಮತ್ತು ಉಳ್ಳಾಗಡ್ಡಿ ಇವನ್ನ ಆಲ್ರೆಡಿ ನಾವು ವಿತೌಟ್ ಆಯಿಲ್ ಅವನ್ನ ಹಂಗೆ ಫ್ರೈ ಮಾಡಿ ತಕ್ಕೊಂಡಾಗ್ಯದ, ಅವನು ಕೂಡ ಆ್ಯಡ್ ಮಾಡ್ತೀನಿ. ಇಲ್ಲಿ ಹುಳಿ ಏನು ಮಾಡ್ಲಿಕ್ಕತ್ತೀನಿಲ್ಲ ಅದರೊಳಗೆ ಕುದಿಸಿ ಇಟ್ಕೊಂಡ ತೊಗರಿಬೇಳೆ ತವ್ವಿ ಆ್ಯಡ್ ಮಾಡಿದೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಎಲ್ಲ ಹಾಕಿ ಕುದಿಲಿಕ್ಕೆ ಇಡ್ತೀನಿ. ಮತ್ತು ಹುಣಸೆ ಹಣ್ಣಿನ ಹುಳಿ ಹಾಕ್ತೀನಿ. ಹುಳಿ ಮಸ್ತ್ ಆಗ್ತದೆ ರೀ, ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಹುಣಸೆ ಹಣ್ಣೆ ಜಾಸ್ತಿ ಯೂಸ್ ಮಾಡೋದು ಭಾಳ ಒಳ್ಳೆಯದು ಆರೋಗ್ಯಕ್ಕೆ. ಹಾಗೆ ಮಸಾಲೆ ಪುಡಿ, ಉಪ್ಪು, ಸ್ವಲ್ಪ ಬೆಲ್ಲ, ಹುಳಿ ಹಾಕಿದ್ದಕ್ಕೆ ಬೆಲ್ಲ, ಒಂಚೂರು ಬೆಲ್ಲ ಹಾಕಿ ಇನ್ನು ಕುದಿಸ್ಬಿಟ್ರೆ ಮುಗಿತು ನೋಡ್ರಿ. ಮಸ್ತ್ ಟೇಸ್ಟಿಯಾದ ಪಾಲಕ್ ಹುಳಿ ರೆಡಿ ಆಗ್ತದೆ. ಆ ಕಡೆ ಸೈಡ್ ಒಗ್ಗರಣೆ ಮಾಡಿ ತೆಗೆದೆ. ಮತ್ತು ಅದು ಪಲ್ಯನೇ ಆಗಿದೆ ಹೇಳ್ತೀನಿ. ಬೆಂಡೆಕಾಯಿ, ಟೊಮೆಟೊ, ಉಳ್ಳಾಗಡ್ಡಿ ಸೇರಿಸಿದ್ದು ಹೇಳ್ತೀನಿ ರೀ, ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಆಯ್ತದು. ಇಷ್ಟ ಅಡುಗೆ, ಇವತ್ತಿನ ಅಡುಗೆ ರೆಡಿ ಆಯ್ತು ನೋಡ್ರಿ. ಇವತ್ತಿನ ಅಡುಗೆ ನಿಮಗೆಲ್ಲ ಹೆಂಗೆ ಅನ್ನಿಸ್ತು? ಹೆಲ್ದಿ ಅಡುಗೆ, ಅದ್ರ ಜೊತೆಗೆ ಸಮರ್ ಅಡುಗೆ, ಸಮರ್ ಕುಕ್ಕಿಂಗ್ ಅಂತ ಏನು ಹೇಳ್ತೀವಿ, ನಮ್ಮ ಸಮರ್ ಡೇಸ್ ಒಳಗೆ ಇದು ಈಗ ನಮಗೆಲ್ಲ ಆರೋಗ್ಯಕ್ಕೆ ಹೇಳಿ ಮಾಡಿಸಿದ ಅಡುಗೆ. ಇದ್ರೊಳಗೆ ಊಟ ಮಾಡೋ ಹೊತ್ತಿನಾಗ ಮೊಸರು ಹಾಕೊಳ್ಳೋದು, ಹಂಗೆ ತಿಂದರೂ ನಡೀತದೆ, ರುಚಿಯಾಗಿರ್ತದೆ. ಆದರೆ ಮೊಸರು ಹಾಕೊಂಡು ತಿಂದ್ರಂತೂ ಅಷ್ಟು ಒಬ್ಬರ ತಿಂತೀವಿ ನೋಡ್ರಿ, ಅಷ್ಟು ರುಚಿ ಆಗ್ತದೆ. ಇಲ್ಲಿ ನಮ್ಮ ಮನೆಗೆ ಸಾವಿತ್ರಿ ಅವರು ಬೆಂಗಳೂರಿಂದ ಇಲ್ಲಿ ಭವನಾಚಾರ ಪಿಲ್ಲರ ಅವರು ಮಾಡಿದ್ರಂತ. ಹಂಗೆ ನಮ್ಮ ಫ್ಯಾಮಿಲಿಯರ್ಸ್ ಎಲ್ಲಿಂದನೇ ಬರಲಿ ನನಗೆ ಭೇಟಿಯಾಗಿ ಹೋಗಬೇಕು ಅಂತಂತಿಲ್ಲ. ನನಗೆ ಅವ್ರ ಮಾತುಗಳನ್ನು ಕೇಳಿ ಅದೇ ನಾವು ಎಷ್ಟೋ ರಿಲೇಟಿವ್ಸ್ ಇರ್ತಿರ್ತೀವಿ, ಹೋಗಿ ಭೇಟಿಯಾಗಬೇಕು ಅಂತ ಬರಂಗಿಲ್ಲ. ಆದರೂ ಕೂಡ ಇವರು ನನಗೆ ಮೆಸೇಜ್ ಮಾಡಿ, ವೇದ ನಾವು ಬರ್ತೀವಿ, ಭೇಟಿ ಆಗ್ತೀವಿ ಅಂತ ಹೇಳಿ ನಮ್ಮ ಮನೆಗೆ ಬಂದು ನನಗೆ ಭೇಟಿಯಾಗಿ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತು ರೀ. ಥ್ಯಾಂಕ್ಸ್ ರೀ. ಆಮೇಲೆ ಅವರು ಹೊರಗಿನವರು ಅಂತ ಅನ್ನಿಸ್ಲೇ ಇಲ್ಲ, ಅವರು ಕೂಡ ನನಗೆ ಅಷ್ಟೇ ಹಚ್ಕೊಂಡು ಮಾತಾಡಿದರು. ಇವರೇನಪ್ಪ ಹೊಸದಾಗಿ ಭೇಟಿಯಾಗ್ಲಿರ್ತೀವಿ ಅಂತ ಅನ್ನಿಸ್ಲೇ ಇಲ್ಲರಿ. ಏನೋ 20 ವರ್ಷದಿಂದನೇ ಸಾವಿತ್ರಿ ಅವ್ರು ನಮ್ಗೆ ಪರಿಚಯ ಏನೋ ಅಂತ ಅನ್ನಿಸ್ಬಿಡ್ತು ನನಗೆ. ಅವರು ಕೂಡ ಭಾಳ ಫ್ಯಾಮಿಲಿಯರು. ನನ್ನ ವಿಡಿಯೋ ನೋಡೋರೆಲ್ಲ ಭಾಳ ಮಾಡಿ ಹಿಂಗೆ ಇದ್ದಾರೆ ಅಂತ ಅನ್ನಿಸ್ತದೆ. ಯಾಕಂದ್ರೆ ನಮ್ಮ ಆಲೋಚನೆ, ಅವ್ರ ಆಲೋಚನೆ ವೈಬ್ಸ್ ಭಾಳ ಮ್ಯಾಚಿಂಗ್, ಖುಷಿ ಆಯಿತು. ಸಾವಿತ್ರಿ ಅವರೇ, ನೆಕ್ಸ್ಟ್ ಟೈಮ್ ಈ ಸಾರಿ 1 ಅವರ್ ಅಷ್ಟೇ ನಮ್ಮ ಮನೆಗೆ ಮಾಡ್ಕೊಂಡು ಬಂದಿದ್ದೀವಿ. ನೆಕ್ಸ್ಟ್ ಟೈಮ್ ಒಂದು 2-3 ಅವರ್ಸ್ 4 ಅವರ್ಸ್ ಬರ್ರಿ ಅಂತ ಹೇಳ್ತಾ ನೀವು ಬಂದದ್ದು ಭಾಳ ಸಂತೋಷ ಆಯಿತು. 26 ವರ್ಷ ಆಯ್ತು ನಾನು ಟೀಚರ್ ಜಾಬ್ ಅಂದ್ರೆ ಭಾಳ ರೀಸ್ಟಾರ್ಟ್ ಮಾಡಿದ್ದೆ. ಅದ್ರ ಬಗ್ಗೆಲ್ಲ ಟೀ ಶರ್ಟ್ ಎಲ್ಲ ಬೇರೆ ಇರ್ತಿದ್ದಲ್ಲ, ಇನ್ನು ನನ್ನ ಮಗ ಟೀ ಶರ್ಟ್ ಮಾಡಿದ್ರು. ಆಮೇಲೆ ಬಿ ಎಡ್ ಮಾಡಿದ್ರು, BA ಮಾಡಿದ್ರು. ಮತ್ತೆ ಈಗ ಸ್ಕೂಲ್ ಟೀಚರ್ ಆಗಿ ಕೆಲಸ, ಗವರ್ಮೆಂಟ್ ಸ್ಕೂಲ್ ಟೀಚರ್. ಹೀಗೆ ಅದೇ ಮಕ್ಕಳು ಹೋಗ್ಬೇಕಾ? ನಿಮ್ಗೆ ನಾವು ಮೊನ್ನೆ ಇದಕ್ಕೆ ಹೋದಾಗ ಎಲ್ಗೂರು ಹೋಗಿದ್ವಿ. ಅಲ್ಲಿ ಬಂದಿದ್ರು ಬೆಂಗಳೂರವರು. ಅವ್ರು ಭಾಳ ಖರೆ ಹೇಳ್ತೀನಿ ಭಾಳ ಖುಷಿ ಪಟ್ಟದ್ರಿ. ನೀವು ಬಂದಿರಿ ನಿಂದಿರಿಪ್ಪ ಒಂಚೂರು ಅಂತ ಹೇಳಿ. ಅದು ನಾನು ಬೆಂಗಳೂರಿಗೆ ನಾನು ಕ್ವಾರ್ಟರ್ ಹೋಗ್ತಾನೆ, ಅಪಾರ್ಟ್ಮೆಂಟ್ ಹೋಗ್ತಾನೆ. ಮತ್ತೆ ಅದಕ್ಕೆ ನನ್ನ ಅಕ್ಕ ನಾವು ಹೋಗಿದ್ದು ಒಬ್ರು ಬೇರೆ ಇರ್ತಾರೆ, ಅವ್ರಿಗೂ ಹೇಳ್ಕೊಟ್ಟೆ. ಅವ್ರಿಗೆ ಒಂದ್ಸಲ ನೋಡಿ ಏನು ಇಷ್ಟ ಆದ್ರೆ ನೋಡೋದು ಓದಿಸ್ಬಾರ್ದಲ್ಲ, ಅದಕ್ಕೆ ಈಗ ಅವ್ರು ಇಲ್ಲ ಸಾಕು ಮದುವೆ ವೇದ ಇದಕ್ಕೆ ಹೋಗೋದು, ಊರಿಗೆ ಹೋಗೋದು. ಹೆಂಗೆ ನಾವು ಹೆಂಗಂದ್ರೆ ಈಗ ನಮ್ಮ ಫ್ಯಾಮಿಲಿ ಮೆಂಬರ್ ಆತರ ಇವಾಗ ಮಾತ್ರ ಹಂಗೆ ನಾವು ಫೋನ್ ಹೊರಗಡೆ ಮಾತಾಡೋದು ಅಷ್ಟೇ ಗೊತ್ತಿರ್ಲಿಲ್ಲ. ಅಂದ್ರೆ ವೈಫೈ ಕನೆಕ್ಷನ್ ಅಂತಲ್ಲ ಆತರ ಗೊತ್ತಾಗಿಲ್ಲ, ನೋಡಿದ್ದಿಲ್ಲ ಅಷ್ಟೇ ಬಂದು ನೋಡೋದು ಮಾತಾಡೋದು. ಈಗ ಒಬ್ರು ಈ ಬಿಜಾಪುರದಲ್ಲಿ ಹಂಗೆ ಅವರು ನನಗೊಂದು ಗಿಫ್ಟ್ ಕೊಟ್ಟರು. ಅಂದ್ರೆ ನೀವು ಬರೋರೆಲ್ಲ ಗಿಫ್ಟ್ ತರಬೇಕಂತ ಅಲ್ರಿ, ಮತ್ತು ದಯಮಾಡಿ ಅಲ್ಲ. ಯಾಕಂದ್ರೆ
ಇದು ಟೀಚರ್ಸ್ ಗಿಫ್ಟ್ ಅಂತ ಏನು ನನಗೆ ಕೊಟ್ರಲ್ಲ, ನಂಗೆ ಅದು ಭಾಳ ಒಂದು ಏನೋ ಒಂದು ಥಾಟ್ ಬರೆದದ್ದು ಇಷ್ಟ ಆಯಿತು. ಅದಕ್ಕೆ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕಂತ ಮಾಡ್ಕೊಂಡೆ. ಬಟ್ ಇದನ್ನು ಏನರ ಒಬ್ಬೊಬ್ರಿಗೆ ಅದು ಎರಡು ನಾವು ತಿಳ್ಕೊಂಡಂಗಿರ್ತದೆ, ನಾವು ಹೆಂಗೆ ತೊಗೋತೀವೋ ಹಂಗಿರ್ತದೆ. ನೀವು ನಮ್ಮ ಮನೆಗೆ ಬರೋರೆಲ್ಲ ಒಂದು ಏನಾದರೂ ಹಿಡ್ಕೊಂಡು ಬರ್ಬೇಕಂತ ಇಲ್ಲವೇ ಇಲ್ಲ, ಆ ಥರದ್ದು ಏನೂ ಇಲ್ಲ. ನೀವು ನಮ್ಮ ಮನೆಗೆ ಹಂಗೆ ಬಂದು ನನಗೆ ಭೇಟಿ ಆದರೂ ಸಾಕು, ಎಷ್ಟೋ ಖುಷಿ ಆಗ್ತದೆ. ಬಟ್ ನಾನು ಅವತ್ತು ಫ್ರೀ ಇರಬೇಕು ಅಷ್ಟೇ ರೀ, ಒಂದು ಚೂರು ಬ್ಯುಸಿ ಇರ್ತೀನಿ. ಇಲ್ಲಿ ನೋಡ್ರಿ, ಇದು ಎಷ್ಟು ಚಂದದ ಥಾಟ್, ಇದು ಸೇರ್ತು ನನಗೆ. ಯಾಕಂದರೆ ನಾವೆಲ್ಲ ಟೀಚರ್ ವೃತ್ತಿಯಲ್ಲೇ ಇರೋದ್ರಿಂದ ಇದನ್ನು ನಾವು ಭಾಳ ಇಷ್ಟಪಡ್ತೀವಿ ರೀ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.